ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣ ಗ್ರಾಮದಲ್ಲಿ ಪಂಡರಿ ವಾರ್ಕರಿ ಸಂಪ್ರದಾಯದ ದಿಂಡಿ ಮಹೋತ್ಸವ ಕಾರ್ಯಕ್ರಮವನ್ನು ಶ್ರೀ ಸಂತ ನಿವೃತ್ತಿನಾಥರ ಪುಣ್ಯಸ್ಮರಣೆ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಯೋಜನೆಯನ್ನು ಮಾಡಲಾಗಿತ್ತು. ದಿಂಡಿ ಮಹೋತ್ಸವದ ಅಂಗವಾಗಿ ದಶಮಿಯ ಮೊದಲ ದಿನ ಸಂಜೆ ಶ್ರೀ ಪಾಂಡುರಂಗ ರುಕ್ಮಾಯಿ ದೇವರ ದೇವಸ್ಥಾನದಲ್ಲಿ ಶ್ರೀ ವಿಠ್ಠಲ ರುಕ್ಮಾಯಿ ದೇವರ ಉತ್ಸವ ಮೂರ್ತಿ ಹಾಗೂ ಜ್ಞಾನೇಶ್ವರಿ ಗಾತ್ರವನ್ನು ಪ್ರತಿಷ್ಠಾಪನೆ ಮಾಡುವ ಜೊತೆಗೆ ಕಲಶವನ್ನು ಪ್ರತಿಷ್ಠಾಪಿಸಿ ಪೋತಿ ಸ್ಥಾಪನೆ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯೊಂದಿಗೆ ನೆರವೇರಿಸಲಾಯಿತು. ರಾತ್ರಿ ಹಾಬಾಪ ಮಂಜುನಾಥ್ ಶಾಸ್ತ್ರಿ ಇವರಿಂದ ಪೋತಿ ಸ್ಥಾಪನೆ ನಿಮಿತ್ತವಾಗಿ ಕೀರ್ತನಾ ಸೇವೆಯನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು. ಏಕಾದಶಿ ದಿನದ ಪ್ರಾತಃ ಕಾಲದ ಬೆಳಗಿನ ಜಾವದ ಶುಭ ಸಂದರ್ಭದಲ್ಲಿ ಸುಪ್ರಭಾತದ ಕಾಕಡಾರತಿ ಭಜನೆಯನ್ನು ನೆರವೇರಿಸಲಾಯಿತು. ಶ್ರೀ ಪಾಂಡುರಂಗ ರುಕ್ಮಾಯಿ ದೇವರಿಗೆ ವಿಶೇಷ ಪೂಜೆ ಅಭಿಷೇಕವನ್ನು ಸ್ಥಳೀಯ ಸಮಾಜ ಬಾಂಧವರು ಹಾಗೂ ಭಕ್ತ ಬಾಂಧವರ ಸಹಕಾರದಿಂದ ನೆರವೇರಿಸಲಾಯಿತು. ಸಂಜೆ ನಾಮಜಪ ಹಾಬಾಪ ಚಂದ್ರಕಾಂತ್ ವಾದೋನೆ ಅವರಿಂದ ಪ್ರವಚನ ಸೇವೆಯನ್ನು ನೆರವೇರಿಸಲಾಯಿತು. ರಾತ್ರಿ ಹಾಬಾಪ ಡಿ.ಆರ್. ಶಿವಶಂಕರ್ ಇವರಿಂದ ಪಂಡರಿ ವಾರ್ಕರಿ ಸಂಪ್ರದಾಯದ ಕೀರ್ತನ ಸೇವೆಯನ್ನು ಭಾಗವಹಿಸಿದಂತಹ ಸರ್ವ ಭಜನಾ ಮಂಡಳಿಯವರು ಹಾಗೂ ಭಕ್ತ ಬಾಂಧವರ ಸಹಕಾರದೊಂದಿಗೆ ಪಂಡರಿ ವಾರ್ಕರಿ ಸಂಪ್ರದಾಯದ ಕೀರ್ತನ ಸೇವೆಯನ್ನು ಸಮರ್ಪಿಸಲಾಯಿತು. ರಾತ್ರಿ ಏಕಾದಶಿಯ ಅಖಂಡ ಜಾಗರಣೆ ನಿಮಿತ್ತವಾಗಿ ಪಂಡರಿ ವಾರ್ಕರಿ ಸಂಪ್ರದಾಯದ ಪಾಹುಲ್ ಭಜನೆಯನ್ನು ಭಕ್ತ ಬಾಂಧವರೆಲ್ಲರೂ ಭಾಗವಹಿಸಿ ಯಶಸ್ವಿಯಾಗಿ ನೆರವೇರಿಸಿದರು. ತದನಂತರ ಸಾಂಪ್ರದಾಯಿಕ ಪಂಢರಪುರ ಪಾಡಿ ಹಾಗೂ ಪಾಡಿ ಭಜನೆಯನ್ನು ಸರ್ವ ಸ್ಥಳೀಯ ಮತ್ತು ಹೊರಸ್ಥಳದ ಭಕ್ತ ಬಾಂಧವರು ಭಜನಾ ಮಂಡಳಿಯವರು ಭಾಗವಹಿಸಿ ದ್ವಾದಶಿ ಪ್ರಾತಃ ಕಾಲದವರೆಗೆ ಯಶಸ್ವಿಯಾಗಿ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನಾ ಸೇವೆಯನ್ನು ಸಮರ್ಪಿಸಿದರು. ದ್ವಾದಶಿ ದಿನದ ಬೆಳಗಿನ ಜಾವದ ಪ್ರಾತಃ ಕಾಲದ ಶುಭ ಸಂದರ್ಭದಲ್ಲಿ ಸುಪ್ರಭಾತದ ಕಾಕಡಾರತಿ ಭಜನೆಯನ್ನು ನೆರವೇರಿಸಲಾಯಿತು. ಬೆಳಗ್ಗೆ ಶ್ರೀ ಪಾಂಡುರಂಗ ರುಕ್ಮಾಯಿ ದೇವರ ಉತ್ಸವ ಮೂರ್ತಿಯನ್ನು ಅಲಂಕೃತ ರಥದಲ್ಲಿ ಇರಿಸಿಕೊಂಡು ಜ್ಞಾನೇಶ್ವರಿ ಗಾಥ ಸ್ಥಾಪನೆಯನ್ನು ಮಾಡಿಕೊಂಡು ಭಾಗವಹಿಸಿದಂತಹ ಸರ್ವ ಭಜನಾ ಮಂಡಳಿಯವರು ಹಾಗೂ ಸ್ಥಳೀಯ ಮತ್ತು ಹೊರಸ್ಥಳಗಳಿಂದ ಬಂದಂತಹ ಭಕ್ತ ಬಾಂಧವರು ಹಾಗೂ ಭಜನಾ ಮಂಡಳಿಯವರೆಲ್ಲರೂ ಸಂಘಟಿತರಾಗಿ ಪಂಡರಿ ವಾರ್ಕರಿ ಸಂಪ್ರದಾಯದ ದಿಂಡಿ ಮಹೋತ್ಸವದ ಮೆರವಣಿಗೆಯನ್ನು ಬಸವಾಪಟ್ಟಣ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ್ದು ವಿಶೇಷವಾಗಿತ್ತು. ಸ್ಥಳೀಯ ಭಾವಸಾರ ಕ್ಷತ್ರಿಯ ಸಮಾಜದ ಆಡಳಿತ ಮಂಡಳಿಯವರು ಹಾಗೂ ಅಂಗಸಂಸ್ಥೆಗಳ ವಿವಿಧ ಸಂಘಟಕರೆಲ್ಲರೂ ಶ್ರದ್ಧಾಭಕ್ತಿಯಿಂದ ಭಾಗವಹಿಸಿ ದಿಂಡಿ ಮಹೋತ್ಸವ ಕಾರ್ಯಕ್ರಮಕ್ಕೆ ಯಶಸ್ವಿ ಸಹಕಾರವನ್ನು ನೀಡುತ್ತಿದ್ದುದು ಕಾಣಬಂದಿತು. ದೇವಸ್ಥಾನದ ಆವರಣಕ್ಕೆ ಪುನಃ ದಿಂಡಿ ಮಹೋತ್ಸವವು ಆಗಮಿಸುತ್ತಿದ್ದಂತೆ ಸ್ಥಳೀಯ ಸಮಾಜ ಬಾಂಧವರು ಸಂಘಟಿತರಾಗಿ ಮಹಿಳಾ ಮಂಡಳಿಯವರ ಸಹಕಾರದೊಂದಿಗೆ ಸಂತ ಪೂಜೆಯನ್ನು ನೆರವೇರಿಸಿದರು. ದೇವಸ್ಥಾನದ ಆವರಣದ ಒಳಗಡೆಗೆ ಹರಿಭಕ್ತ ಪಾರಾಯಣ ಯು.ಎನ್. ಬದ್ರಿನಾಥ್ ಅವರಿಂದ ಕಾಲಾಪ್ರಸಾದ ನಿಯೋಗದ ಕಾಲಾ ಕೀರ್ತನೆ ಸೇವೆಯನ್ನು ಭಾಗವಹಿಸಿದ ಸರ್ವ ಭಕ್ತ ಬಾಂಧವರು ಹಾಗೂ ಭಜನಾ ಮಂಡಳಿಯವರ ಸಹಕಾರದೊಂದಿಗೆ ನೆರವೇರಿಸಲಾಯಿತು. ಸರ್ವ ಭಕ್ತ ಬಾಂಧವರಿಗೆ ಸ್ಥಳೀಯ ಸಮಾಜ ಬಾಂಧವರು ಹಾಗೂ ಭಕ್ತ ಬಾಂಧವರ ಸಹಕಾರದೊಂದಿಗೆ ಆಯೋಜನೆ ಮಾಡಲಾದಂತಹ ಅನ್ನ ಸಂತರ್ಪಣೆ ಸೇವೆಯನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸುವ ಮೂಲಕ 3 ದಿನಗಳ ಕಾಲದ ಪಂಡರಿ ವಾರ್ಕರಿ ಸಂಪ್ರದಾಯದ ದಿಂಡಿ ಮಹೋತ್ಸವ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು. ಹೊರಸ್ಥಳದಿಂದ ಗೌರವಪೂರ್ವಕವಾಗಿ ಆಹ್ವಾನಿಸಿದಂತಹ ಸಂತ ಮಹನೀಯರೆಲ್ಲರನ್ನು ಸಮಾಜದ ವತಿಯಿಂದ ಆಡಳಿತ ಮಂಡಳಿಯವರೆಲ್ಲರೂ ಸಂಘಟಿತರಾಗಿ ಪುಷ್ಪಮಾಲಿಕೆಯೊಂದಿಗೆ ಅಭಿನಂದನೆಯನ್ನು ಸಲ್ಲಿಸುವ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸುವ ಜೊತೆಗೆ ಫಲತಾಂಬೂಲವನ್ನು ಕೊಡಮಾಡುವ ಮೂಲಕ ಸರ್ವರನ್ನು ಗೌರವಿಸಿದ್ದು ವಿಶೇಷವಾಗಿತ್ತು. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಮಾಹಿತಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಮೆಚ್ಚುಗೆ ಆಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ ಬೆಂಬಲಿಸಬೇಕಾಗಿ ಕೋರುತ್ತೇವೆ. ನಮಸ್ಕಾರಗಳು. ಜೈ ಜೈ ರಾಮಕೃಷ್ಣ ಹರಿ.